ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಪಡೆದಂತವರಿಗೆ ಈಗ ಸರ್ಕಾರದಿಂದ ಶಾಕ್, ಅಥವಾ ಹಿಂದೆ ಬಿಪಿಎಲ್ ಕಾರ್ಡ್ ಪಡೆದಿದ್ರು ಈಗ ಅವರು ಫಲಾನುಭವಿಗಳಲ್ಲ ಅನ್ನೋರಿಗೆ. ಕೋಟ್ಯಾಧಿಪತಿಗಳ ಬಳಿ ಕೂಡ ಬಿಪಿಎಲ್ ಕಾರ್ಡ್ ಇರೋದು ಪತ್ತೆಯಾಗಿದೆ. ಇದೇನು ಬಹಳ ಮುಚ್ಚಿಟ್ಟಿರೋ ಸಂಗತಿ ಅಲ್ಲ. ನಿಮ್ಮ ಅಕ್ಕಪಕ್ಕ ಇದ್ದಂಥವರಲ್ಲೇ ಬಹಳಷ್ಟು ಮಂದಿ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿರ್ತಾರೆ, ಆದ್ರೆ ಕೋಟಿ ಕೋಟಿ ಆಸ್ತಿ ಪಾಸ್ತಿ ಹೊಂದಿರ್ತಾರೆ. ಆಹಾರ ಇಲಾಖೆ ವಿಶೇಷ ಕಾರ್ಯಾಚರಣೆಯಲ್ಲಿ ಈ ವಿಚಾರ ಬಹಿರಂಗ ಆಗಿದೆ. ಒಂದೆರಡಲ್ಲ, 12,68,097 ರೇಷನ್ ಕಾರ್ಡ್ಗಳು ಅನುಮಾಸ್ಪದ. ಈ ಪೈಕಿ 8 ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಗುವ ಸಾಧ್ಯತೆ ಇದೆ. ಆಹಾರ ಇಲಾಖೆಯಿಂದ ಶೀಘ್ರದಲ್ಲೇ ಇದಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಆಗುತ್ತೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ವಿಷಯ ಏನು ಅಂತ ಅಂದ್ರೆ, ಸುಮಾರು 12 ಲಕ್ಷದಷ್ಟು ಕಾರ್ಡ್ಗಳು ಅನುಮಾನಾಸ್ಪದ. ಇದರಲ್ಲಿ 8 ಲಕ್ಷ ಕಾರ್ಡ್ಗಳು ರದ್ದು ಅಂತ ನಾನು ಹೇಳದ್ನಲ್ಲ, ಅದರಲ್ಲಿ ಯಾವ್ಯಾವ ಕಾರಣಕ್ಕಾಗಿ ಅನ್ನುವಂಥದ್ದನ್ನ ನೀವು ಕೆಳಗೆ ನೋಡ್ತಾ ಇದ್ದೀರಾ. ಒಂದು ಏನು ಅಂತ ಅಂದ್ರೆ ಮಾನದಂಡ, ಬಿಪಿಎಲ್ ಕಾರ್ಡ್ ಹೊಂದಿರುವಂತ ವ್ಯಕ್ತಿ ವಾರ್ಷಿಕ 1,20,000ಕ್ಕಿಂತ ಹೆಚ್ಚಿನ ಆದಾಯವನ್ನ ಹೊಂದಿರಬಾರ್ದು. ನಂಬರ್ 1, ಇದು ಬಹಳಷ್ಟು ಮಂದಿಗೆ ಸಮಸ್ಯೆ ಆಗ್ಬೋದು. ಇನ್ನು 1 ಹೆಕ್ಟೇರ್ಗಿಂತ ಜಾಸ್ತಿ ಭೂಮಿ ಅಂದ್ರೆ ಇರಬಾರ್ದು. ಬಟ್ 7.5 ಎಕರೆಗಿಂತ ಭೂಮಿ ಇರುವವರು ಕೂಡ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂತ ಅದು 2 ಹೆಕ್ಟೇರ್ ಮೇಲೆ ಹೋಗುತ್ತೆ. ಸೊ ಇನ್ನು 6 ತಿಂಗಳುಗಳಿಂದ ರೇಷನ್ ಪಡೀಲಿಲ್ಲ ಸುಮಾರು 19,000 ಮಂದಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆ ಅವರಿಗೆ ಅವಶ್ಯಕತೆ ಇಲ್ಲ ಅಂತೇಳಿ. ಇನ್ನು ಮೃತರ ಹೆಸರಲ್ಲೂ ಕೂಡ ಬಹಳಷ್ಟು ಕಾರ್ಡ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದೆಲ್ಲ ಅಪ್ಡೇಟ್ ಆಗಿಲ್ಲ. ಆಮೇಲೆ ಆದಾಯ ತೆರಿಗೆ ಕಟ್ತಾ ಇದ್ದಾರೆ ಬಹಳಷ್ಟು ಮಂದಿ, 25 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಹೊಂದಿದ್ದಾರೆ. ಸೊ ಈ ರೀತಿಯಾಗಿ ಬಹಳಷ್ಟು ಮಂದಿ ಫಲಾನುಭವಿಗಳಲ್ಲ ಅಂತ ಕನ್ಸಿಡರ್ ಆಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಲಕ್ಷ್ಮೀ ನರಸಿಂಹ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹ, ಈಗ ಸರ್ಕಾರ ಹೌದು ಕೆಲ ಮಾನದಂಡಗಳನ್ನ ಇಟ್ಕೊಂಡು ರದ್ದು ಮಾಡೋಕೆ ಹೊರಡ್ತಾ ಇದೆ, ಬಟ್ ಈ ಸ್ಕ್ರೂಟಿನಿ ಮಾಡುವಂತ ಕೆಲಸ ಇದು ಹೇಗೆ ನಡೀತಾ ಇದೆ ಅಂತ ಹೇಳಿ ಸಹಜವಾಗಿ ಕೆಲವರು ಇದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸ್ಬೋದು. ವಿಪಕ್ಷಗಳು ನೀವು ಗ್ಯಾರಂಟಿ ಹಣ ಉಳಿಸೋಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಹೇಳ್ಕೊಂಡು ಹೊಸ ತಗಾದೆಯನ್ನು ಕೂಡ ತೆಗಿಬಹುದು. ಬಟ್ ಇದೆಷ್ಟು ಅನಿವಾರ್ಯ ಅನ್ನುವಂಥದ್ದು ಸರ್ಕಾರಕ್ಕೆ ಈಗ ಅನ್ಸಿದೆ ಅಂತ ಹೇಳಿ. ಮಾಲ್ತೇಶ್, ಏನು ರಾಜ್ಯದಲ್ಲಿ ಮೊದಲಿಂದಲೂ ಕೂಡ ಯಾರು BPL ಕಾರ್ಡನ್ನು ಅಕ್ರಮವಾಗಿ ಪಡೆದಿದ್ದಾರೆ, ಯಾರು ಅನರ್ಹರಿದ್ದಾರೆ ಅಂದರೆ ಬಡತನ ರೇಖೆಗಿಂತ ಕಡಿಮೆ ಇದ್ದು BPL ಕಾರ್ಡನ್ನು ಪಡಿತಿದ್ದಾರೆ ಅಂಥವ್ರನ್ನ ಕೂಡಲೇ ಕೈ ಬಿಡಬೇಕು ಅಂತಕ್ಕಂಥ ತೀವ್ರ ಒತ್ತಾಯ ಆಗಿಂದಾಗೆ ಕೇಳಿ ಬರ್ತಾ ಇದ್ದು. ಸೊ ಸರ್ಕಾರದಕ್ಕೆ ಮುಂದಾಗದಾಗೂ ಕೂಡ ತೀವ್ರ ಆಕ್ರೋಶ, ಪ್ರತಿರೋಧ ಕೂಡ ಸರ್ಕಾರ ಅನುಭವಿಸ್ತಿದ್ದು. ಸೊ ಆದರೂ ಕೂಡ ಸರ್ಕಾರದ ಆಹಾರ ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿಗೆ ಎಲ್ಲರನ್ನು ಕೂಡ ಶಾಕ್ಗೆ ಗುರಿಪಡಿಸಿದೆ. ಏನಂತಂದರೆ ರಾಜ್ಯದಲ್ಲಿ ಒಟ್ಟಾರೆ ಏನು ಅಂತ್ಯೋದಯ ಆಗಿರ್ಬೋದು, BPL ಆಗಿರ್ಬೋದು ಮತ್ತು APL ಒಟ್ಟಾರೆ ಕಾರ್ಡ್ಗಳ ಸಂಖ್ಯೆ 1,53,00,000ಕ್ಕೂ ಹೆಚ್ಚು ಜಾಸ್ತಿ ಇದೆ. ಸೊ ಇವುಗಳಲ್ಲಿ ಸುಮಾರು 12 ಲಕ್ಷ ಪಡಿತರಗಳು ಅಕ್ರಮವಾಗಿದೆ, ಸೊ ಅನುಮಾನಾಸ್ಪದವಾಗಿದೆ ಅಂತಕ್ಕಂಥದ್ದನ್ನು ಆಹಾರ ಇಲಾಖೆ ಲಿಸ್ಟ್ ಮಾಡಿದೆ. ಸೊ ಯಾರ್ಯಾರು ಈ ಒಂದು ಆಹಾರ ಇಲಾಖೆಯಡಿ ಪಡಿತರ ಚೀಟಿಯನ್ನು ಪಡಿಬೇಕು, ಮಾನದಂಡಗಳನ್ನು ಅವರೆಲ್ಲ ಫುಲ್ಫಿಲ್ ಮಾಡಬೇಕು, ಯಾರು ಇದನ್ನು ಮಾಡಿಲ್ಲ ಅಂಥವ್ರನ್ನ ಆಹಾರ ಇಲಾಖೆ ಲಿಸ್ಟ್ ಮಾಡಿ ಸುಮಾರು 12 ಲಕ್ಷ ಅಂತ ಹೇಳಿದೆ. ಅವುಗಳಲ್ಲಿ ಒಂದಷ್ಟು ಫಿಲ್ಟರ್ ಮಾಡೋದ್ರಲ್ಲೂ ಕೂಡ 8 ಲಕ್ಷ ಕಾರ್ಡ್ಗಳು ಡಿಲೀಟ್ ಆಗ್ತಕ್ಕಂಥದ್ದು ಬಹುತೇಕ ನಿಶ್ಚಿತ. ಯಾಕಂದರೆ ಏನೀಗಾಗಲೇ ನೀತಿ ಆಯೋಗ ಮತ್ತು ಕೇಂದ್ರದ ಮಾರ್ಗಸೂಚಿಗಳನ್ನು ಏನು ಆ ಒಂದು ಬಡತನ ರೇಖೆ ಅಥವಾ ಲಿಮಿಟ್ ಇದೆ ಅದನ್ನ ಈಗಾಗಲೇ ಕ್ರಾಸ್ ಮಾಡೋದ್ರಿಂದ ಸೊ ಈ ಕುರಿತಾಗಿ ಪರಿಶೀಲನೆ ಮಾಡಲಾಗಿ ಈ ರೀತಿಯ ಒಂದು ಸತ್ಯಸಂಗತಿ ಹೊರಗಡೆ ಬಂದಿದೆ. ಸೊ ಅವುಗಳಲ್ಲಿ ಏನು 6 ತಿಂಗಳಿಗಿಂತ ಹೆಚ್ಚಿಗೆ ಪಡೆದೇ ಇರೋದು, ಮತ್ತೆ ಮೃತಪಟ್ಟರ ಒಂದು ಹೆಸರನ್ನ ಡಿಲೇಟ್ ಮಾಡಿಲ್ಲ, ಮತ್ತೆ 7.5 ಎಕರೆಗಿಂತ ಹೆಚ್ಚಿನ ಒಂದು ಆಸ್ತಿಯನ್ನು ಹೊಂದಿದ್ದಾರೆ, ಮತ್ತೆ IT ರಿಟರ್ನ್ಸ್ ಯಾರು ಸಲ್ಲಿಕೆ ಮಾಡ್ತಾರೆ 25 ಲಕ್ಷಕ್ಕೂ ಹೆಚ್ಚಿನ ಒಂದು ಆದಾಯ ಏನಿದೆ, ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರ್ತಕ್ಕಂಥ ಕೋಟ್ಯಾಧಿಪತಿಗಳು ಕೂಡ BPL ಕಾರ್ಡ್ಗಳ ಅಡ್ವಾಂಟೇಜ್ ತಗೊಂತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೆ ತೀವ್ರ ಏನು ಲಾಸ್ ಆಗ್ತದೆ. ಹೀಗಾಗಿ ಈ ಒಂದು ಕ್ರಮ ಅನಿವಾರ್ಯ ಆಹಾರ ಇಲಾಖೆ. ಸೊ ಆಹಾರ ಇಲಾಖೆ ಕೂಡ ಈ ಕುರಿತಾಗಿ ಈಗಾಗಲೇ ಲಿಸ್ಟ್ ಅನ್ನ ಮಾಡ್ಕೊಂಡಿದೆ. 12 ಲಕ್ಷಕ್ಕೂ ಹೆಚ್ಚಿನ ಪಡಿತರ ಚೀಟಿಗಳು ಅನುಮಾನಾಸ್ಪದ, ಶಂಕಾಸ್ಪದ, ಇವೆಲ್ಲವೂ ಕೂಡ ಮಾನದಂಡಗಳನ್ನ ಪೂರೈಕೆ ಮಾಡಿಲ್ಲ. ಹೀಗಾಗಿ ಇವುಗಳನ್ನ ಡಿಲೇಟ್ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಅನಿವಾರ್ಯ ಆಗಿರೋದ್ರಿಂದ ಇಲಾಖೆ ಈ ಕುರಿತಾಗಿ ಬೃಹತ್ ಕಾರ್ಯಾಚರಣೆಯನ್ನ ಮಾಡಿ ಈಗಾಗಲೇ ಈ ಒಂದು ವರದಿಯನ್ನ ಸಿದ್ಧಪಡಿಸಿಕೊಂಡಿದೆ. ಈ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿ ಯಾರ್ಯಾರು ಇದನ್ನ ಈ ರೀತಿಯಾಗಿ ಅನಧಿಕೃತವಾಗಿ ಅಕ್ರಮವಾಗಿ BPL ಕಾರ್ಡ್ ಅನ್ನ ಪಡೆದಿದ್ದಾರೆ ಅವರೆಲ್ಲರನ್ನೂ ಕೂಡ ಕೈ ಬಿಡಬೇಕು. ಯಾಕಂದ್ರೆ ಈಗಾಗಲೇ ಹೊಸದಾಗಿ ಯಾರು ಮಾನದಂಡಗಳನ್ನ ಪೂರೈಸಿದ್ದಾರೆ, ಬಡತನ ರೇಖೆಗಿಂತ ಕಡಿಮೆ ಇದ್ದಾರೆ, ಅವ್ರು ಯಾಗೂ ಕೂಡ ಹೊಸದಾಗಿ BPL ಕಾರ್ಡ್ ಸಿಗ್ತಾ ಇಲ್ಲ, ಎಲ್ಲರೂ ಕೂಡ ಪರದಾಡ್ತಿದ್ದಾರೆ. ಅರ್ಜಿಗಳನ್ನ ಸಲ್ಲಿಕೆ ಮಾಡಿ ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಆದ್ರೂ ಕೂಡ ಅವರಿಗೆ BPL ಕಾರ್ಡು ಸಿಗ್ತಾ ಇಲ್ಲ. ಅವರೆಲ್ಲರೂ ಕೂಡ ಅರ್ಹರು, ಆದ್ರೆ ಈ ರೀತಿ ಅನರ್ಹರು ಇದರಲ್ಲಿ ಸೇರಿರೋದ್ರಿಂದ ಅವರಿಗೆ ಕಾರ್ಡ್ ಕೊಡೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಲಿಮಿಟ್ ಫುಲ್ಫಿಲ್ ಆಗಿರೋದ್ರಿಂದ ಇವ್ರನ್ನ ಡಿಲೇಟ್ ಮಾಡಿ ಹೊಸದಾಗಿ ಮಾನದಂಡ ಇರತಕ್ಕಂತ ಏನು ಅರ್ಹ ಫಲಾನುಭವಿಗಳಿಗೆ ಕೊಡಬೇಕಾಗಿರೋದ್ರಿಂದ ಸೊ ಸರ್ಕಾರಕ್ಕೆ ಮತ್ತೆ ಇಲಾಖೆಗೆ ಈ ಒಂದು ಕ್ರಮ ಅನಿವಾರ್ಯ ಅಂತ ಹೇಳಲಾಗ್ತಾ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಲಕ್ಷ್ಮೀ ನರಸಿಂಹ.